ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ KR ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಕೌಂಟೆಂಟ್ ನೇಮಕಾತಿಗೆ ಸಂಬಂಧಪಟ್ಟಂತಹ ಇಲಾಖೆಯಿಂದ ಪ್ರಮುಖವಾದಂತಹ ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಮಹತ್ವದ ತಿದ್ದುಪಡಿಗಳು ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಹೊರ ಬರ್ತಾ ಇದೆ. ಸೊ ಏನೆಲ್ಲ ತಿದ್ದುಪಡಿಗಳ ಮಾಡಿದ್ದಾರೆ ಅನ್ನೋ ಸಂಬಂಧಪಟ್ಟಂತ ಅಧಿಕೃತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆಯಲ್ಲಿ ನಿಮಗೆ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವಾಗ ಅರ್ಜಿಗಳನ್ನು ಹಾಕೋದಕ್ಕೆ ಪ್ರಾರಂಭ ಆಗಬಹುದು, ದಿನಾಂಕಗಳ ಸಂಬಂಧಪಟ್ಟಂತೆ ದಿನಾಂಕವನ್ನು ಯಾವಾಗ ಕೊಡಬಹುದು ಅಂತ ಸಂಬಂಧಪಟ್ಟಂತೆ ಮಾಹಿತಿನೂ ಕೂಡ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ರೆ ಎಲ್ಲ ರೀತಿಯ ಮಾಹಿತಿಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಅದರ ಜೊತೆಗೆ ನಿಮಗೆ ಗ್ರಾಮಾಡಳಿತ ನೇಮಕಾತಿಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಉಚಿತವಾಗಿ ಪೇಪರ್ 1 ಪೇಪರ್ 2ಗೆ ಸಂಬಂಧಪಟ್ಟಂತ ಟಾಪ್ 1000 MCQ ಅಡಿಯಲ್ಲಿ ಪ್ರಮುಖವಾದಂತಹ 360 ಡಿಗ್ರಿ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಸೊ ಅವೆಲ್ಲ ವಿಡಿಯೋಗಳು ಬೇಕು ಅನ್ನೋದ್ರೆ ಕೂಡಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುತ್ತಾ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ರೀತಿಯ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ, ಅದರ ಜೊತೆಗೆ KR ಟೂಲ್ಸ್ ಇಂದ ಅತ್ಯಂತ ಕಡಿಮೆ ಶುಲ್ಕದಲ್ಲಿ, ಕರ್ನಾಟಕದಲ್ಲೇ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಗುಣಮಟ್ಟದ ತರಗತಿಗಳನ್ನ ಕೊಡ್ತಾ ಇದ್ದೀವಿ. ಸೊ PDO ತರಗತಿಗಳಾಗಿರಲಿ, VA ತರಗತಿಗಳಾಗಿರಲಿ ನಿಮಗೆ ಸಿಗ್ತಾ ಇದೆ. ಸೊ PDO ತರಗತಿಗಳಿಗೆ 3497 ರೂಪಾಯಿ ಇರುತ್ತೆ. ಸೊ ಈ ಒಂದು ತರಗತಿಗಳನ್ನ ತೆಗೆದುಕೊಂಡ್ರೆ ನಿಮಗೆ ಉಚಿತವಾಗಿ VA ತರಗತಿಗಳನ್ನ ಕೊಡ್ತಾ ಇದ್ದೀವಿ. ಯಾರೆಲ್ಲ ಒಂದಿಷ್ಟು PDO ತರಗತಿಗಳನ್ನ ತೆಗೆದುಕೊಳ್ತೀರಾ 3497 ಕೊಟ್ಟು, ಸೊ ಈ ಒಂದು ಅಮೌಂಟ್ಗೆ PDO ಪ್ಲಸ್ VA ಎರಡು ಕೂಡ ನಿಮಗೆ ಸಿಗ್ತಾ ಇದೆ ಈ ಒಂದೇ ಅಮೌಂಟಲ್ಲಿ. ಓಕೆನಾ, PDO ಪ್ಲಸ್ VA ಎರಡು ಕೂಡ ಸಿಗ್ತಾ ಇದೆ 3497. ಇಲ್ಲ ಸರ್ ನಮಗೆ VA ತರಗತಿಗಳು ಮಾತ್ರ ಬೇಕು ಅನ್ನೋದಾದ್ರೆ VA ತರಗತಿಗಳು 1999 ರೂಪಾಯಿ ಇರುತ್ತೆ. VA ತರಗತಿಗಳು ನಿಮಗೆ ಸಿಗ್ತಾ ಇದೆ ಅಕಾರ್ಡಿಂಗ್ ಟು ಸಿಲೆಬಸ್, ಚಾಪ್ಟರ್ ವೈಸ್ ಎಲ್ಲವೂ ಕೂಡ ನಿಮಗೆ ಅಪ್ಲೋಡ್ ಆಗ್ತಾ ಹೋಗುತ್ತೆ. ನಮ್ಮದೇ ಆ್ಯಪ್ ಇದೆ, ಆ್ಯಪಲ್ಲಿ ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಇದೆ. ಸೊ ನಿಮಗೆ ತರಗತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು, ಅಥವಾ ಪ್ಲೇಸ್ಟೋರಲ್ಲಿ ಹೋಗಿ KR ಟೂಲ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೇರವಾಗಿ ಕೂಡ ನೀವು ಜಾಯಿನ್ ಆಗ್ಬೋದು, ಅಥವಾ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ, ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ನೇರವಾಗಿ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಏನನ್ನ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಏನೆಲ್ಲ ಇದೆ ಅನ್ನೋ ಸಂಬಂಧಪಟ್ಟಂತೆ ಈಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದನ್ನು ಕೂಡ ನೋಡ್ತಾ ಹೋಗಿ, ಏಕೆಂದರೆ ಅತ್ಯಂತ ಪ್ರಮುಖವಾದಂಥ ಮಾಹಿತಿ ಇದಾಗಿದೆ ಅಂತ ಹೇಳ್ತಾ, ನಿಮಗೆ ಕಾಣ್ತಾ ಇದೆ. ಸೊ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಅನೇಕ ಮಾಹಿತಿಗಳಲ್ಲಿ ಕೊಟ್ಟಿದ್ದಾರೆ. 1 by 1 ಪ್ರತಿಯೊಂದನ್ನು ಕೂಡ ಗಮನಿಸ್ಕೊಡ್ತಾ ಹೋಗೋಣ. ಸೊ ಮೊದಲಿಗೆ ಇಲ್ಲಿ ದಿನಾಂಕವನ್ನು ಕೂಡ ನಮೂದಿಸಿದ್ದಾರೆ, ನೋಡ್ತಾ ಇದ್ರೆ ಇಲ್ಲಿ 3/4/2024 ತಿದ್ದುಪಡಿ. ಸೊ ಇಲ್ಲಿ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ 20/2/2024 ವಿವರವಾದಂತಹ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತದೆ. ಪ್ರಾಧಿಕಾರದ ಅಧಿಸೂಚನೆಯ ಕ್ರಮ ಸಂಖ್ಯೆಯನ್ನು ಸಂಬಂಧಪಟ್ಟಂತೆ ಒಂದರ ಒಂದು ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಈ ಕೆಳಕಂಡಂತೆ ಪ್ರಕಟಿಸಲಾಗಿತ್ತು. ಸೊ ಏನಂತ ಪ್ರಕಟಿಸಲಾಗಿತ್ತು ಅಂದರೆ ಈ ರೀತಿಯಾಗಿ ಕೊಡ್ತಾ ಹೋಗಿದ್ದಾರೆ. ಅಂದರೆ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ಗ್ರಾಮಾಡಳಿತ ಅಧಿಕಾರಿ ದ್ವಿತೀಯ PUC ಅಥವಾ ತತ್ಸಮಾನ ಸಂಬಂಧಪಟ್ಟಂತೆ ಸೊ ಏನು CBSE ಮತ್ತು ICSE ಮಂಡಳಿಯ ನಡೆಸುವಂಥ ಕ್ಲಾಸ್ 12th ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕಾಗುತ್ತೆ. ಅದರ ಜೊತೆಗೆ ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ, ಅದೇ ರೀತಿಯಾಗಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಸಂಬಂಧಪಟ್ಟಂಥ ವತಿಯಿಂದ ನಡೆಸುವಂಥ ಉನ್ನತ ಪ್ರೌಢಶಾಲಾ ಅಥವಾ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸನ್ನು ಮುಗಿಸ್ಬೇಕಾಗುತ್ತೆ, ಅಥವಾ 3 ವರ್ಷಗಳ ಡಿಪ್ಲೊಮೊ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ಒಂದು ವೃತ್ತಿ ಶಿಕ್ಷಣ ಡಿಪ್ಲೊಮೊ ಅಂದರೆ JOC ಆಗಿರಲಿ, JODC ಆಗಿರಲಿ, JLDC ಆಗಿರಲಿ ಇವುಗಳನ್ನ ಮುಗಿಸಿರ್ಬೇಕಾಗಿರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ರು. ಅದರ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕಾ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದರಲ್ಲಿ ಮಾತ್ರ PUCಗೆ ತತ್ಸಮಾನವೆಂದು ಪರಿಗಣಿಸಬಹುದು ಎಂಬ ಮಾಹಿತಿಯನ್ನು ಕೊಟ್ಟಿದ್ರು ಇದರ ಅಡಿಯಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತಿದ್ದುಪಡಿಯಾಗಿದೆ. ಏನು ತಿದ್ದುಪಡಿಯಾಗಿದೆ ಈಗ ನೋಡ್ತಾ ಹೋಗೋಣ. ಪ್ರಮುಖವಾಗಿ ತಿದ್ದುಪಡಿಯಾಗಿರುವಂಥ ಮಾಹಿತಿ ಅಂದರೆ ಇವೆಲ್ಲವೂ ಕೂಡ ಸೇಮ್ ಇದೆ. ಅಂದರೆ ಏನು ಇಲ್ಲಿ ICSE ಆಗಿರಲಿ ಅಥವಾ CBSEಗೆ ಸಂಬಂಧಪಟ್ಟಂತೆ ಆಗಿರಲಿ ಇದು ಕೂಡ ಸೇಮ್ ಇದೆ, ಇದು ಕೂಡ ಸೇಮ್ ಇದೆ. ಅದೇ ರೀತಿಗೆ ಇದು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಪ್ರಮುಖವಾಗಿ ಇಲ್ಲಿ ಏನಂದರೆ ಇಲ್ಲಿ ITI ಕೋರ್ಸನ್ನು ಯಾರು ಉತ್ತೀರ್ಣರಾಗಿರ್ತಿರಲ್ಲ, ಉತ್ತೀರ್ಣರಂಥ ಅಭ್ಯರ್ಥಿಗಳು ಮಾತ್ರ. ಸೊ ಇಲ್ಲಿ ಏನಾಗಿತ್ತು ಅಂದರೆ ಮೊದಲಿಗೆ ಮೆನ್ಷನ್ ಮಾಡಿರಲ್ಲ, ಅಲ್ಲಿ ಡಿಪ್ಲೊಮೊ ಮಾಡಿರಬೇಕಾ ಅಥವಾ ITI ಮಾಡಿರೋರು ಮಾಡಬೇಕಾ, ಇದಕ್ಕೆ ಸಂಬಂಧಪಟ್ಟಂಥ ಅಲ್ಲಿ ಸಂಪೂರ್ಣ ಮಾಹಿತಿ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಹೆಚ್ಚಿನ ಮಾಹಿತಿಯನ್ನು ಏನು ಮಾಡಿದ್ದಾರೆ, ತಿದ್ದುಪಡಿಯನ್ನು ಮಾಡಿದ್ದಾರೆ. ITI ಕೋರ್ಸ್ ಉತ್ತೀರ್ಣರಾದಂಥ ಅಭ್ಯರ್ಥಿಗಳು ಮಾತ್ರ ಇಲ್ಲೇನಾಗಿದೆ NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಂದರೆ ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ
PUCಗೆ ತತ್ಸಮಾನವೆಂದು ಪರಿಗಣಿಸಬಹುದು ಎಂಬುದನ್ನು ತಿದ್ದುಪಡಿ ಮಾಡಲಾಗಿದೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಶೈಕ್ಷಣಿಕ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ. ಓಕೆನಾ. ಸೊ ಇಲ್ಲಿ ಯಾರೆಲ್ಲ ಒಂದಿಷ್ಟು ITIಗೆ ಸಂಬಂಧಪಟ್ಟಂತೆ ನೀವು ITI ಮೇಲೆ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಮುಂದಾಕಿದ್ದೀರಾ, ಸೊ ನೀವು ಈ ಒಂದು ಶಿಕ್ಷಣದಲ್ಲಿ ಅಥವಾ ಏನು ಈ ಒಂದು NIOS ಇಂದ ನಡೆಸುವಂಥ ಒಂದು ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಬೇಕಾಗುತ್ತೆ. ಸೊ ಮೊದಲಿಗೆ ಒಂದು ನೋಟಿಫಿಕೇಶನ್ ಬಂದಿತ್ತು, ಅದರಲ್ಲಿ ಈ ಮಾಹಿತಿಯನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ಕೊಟ್ಟಿರಲಿಲ್ಲ, ಅಥವಾ ಅದನ್ನು ಡೈರೆಕ್ಟಾಗಿ ಯಾವ ಒಂದು ಕೋರ್ಸನ್ನು ಅಪ್ಲೈ ಮಾಡಬೇಕು ಅಥವಾ ಯಾವ ಕೋರ್ಸನ್ನು ನೀವು ಪಾಸ್ ಆಗಿರಬೇಕಾಗುತ್ತೆ NIOS ಇಂದ ಅಥವಾ NIOS ಇಂದ ಪಾಸ್ ಆಗಿರಬೇಕು ಅಂತ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿದ್ದುಪಡಿಯಲ್ಲಿ ಈಗ ಕೊಟ್ಟಿದ್ದಾರೆ, ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಅದರ ಜೊತೆಗೆ ಮತ್ತೊಂದು ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ, ಏನಂತಂದರೆ ವೆರಿ ಇಂಪಾರ್ಟೆಂಟ್ ಇದು. ಸೊ ಏನು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೆಲ್ಲ ಒಂದು ಅರ್ಜಿಯನ್ನು ಸಲ್ಲಿಸ್ತೀರಾ, ಈಗ ಮುಂಬರುವಂತಹ ಒಂದು ದಿನಗಳಲ್ಲಿ ಅರ್ಜಿ ಬರ್ತಾ ಇದೆ, ಅರ್ಜಿ ಓಪನ್ ಆಗುತ್ತೆ ಅಪ್ಲಿಕೇಶನ್ಸು. ಸೊ ಅದರಲ್ಲಿ ಏನಂತಂದರೆ ಒಬ್ಬ ಅಭ್ಯರ್ಥಿಯು ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವುದರಿಂದ ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದಕ್ಕೆ ಅರ್ಜಿ ಸಲ್ಲಿಸಿ ಆದ್ಯತೆಯನ್ನು ಸಹ ನಮೂದಿಸಬಹುದಾಗಿರುತ್ತದೆ. ಎಸ್, ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಂತಂದರೆ ಮೊದಲು ಇದರ ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ಈಗ ಏನಂದರೆ ಕೆಲವರು ಅನೇಕ ಜನ ಪ್ರಶ್ನೆಯನ್ನು ಮಾಡ್ತಿದ್ರಿ, ಸರ್ ನಾವೇನಾದರೂ ಕೂಡ HK ಭಾಗದಲ್ಲಿ ನಾವು ಓದ್ತಾ ಇದ್ದೀವಿ, ನಾವು ನಾನ್ HK ಆಗೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳ್ತಿದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದೇ ಅರ್ಜಿಯಲ್ಲಿ ನಿಮ್ಗೆ ಏನು ಹೇಳಿದಂದರೆ ಅಲ್ಲಿ ಆದ್ಯತೆಯನ್ನು ಕೇಳುತ್ತೆ. ಓಕೆನಾ. ಸೊ ನೀವು ಆದ್ಯತೆಯನ್ನು ನೀವು ಎಲ್ಲಿ ಕೊಡ್ತಾ ಇದ್ದೀರಾ, ಯಾವ ಒಂದು ಡಿಸ್ಟಿಕಲ್ಲಿ ಕೊಡ್ತಾ ಇದ್ದೀರಾ, HK ಬೇಕಾ ನಾನ್ HK ಬೇಕಾ? HK ಬೇಕು ಅಂದ ತಕ್ಷಣ HKಗೆ ಸಂಬಂಧಪಟ್ಟಂಥ ಡಿಸ್ಟಿಕ್ಗಳು ಓಪನ್ ಆಗ್ತವೆ, ಅಲ್ಲಿ ನಿಮ್ಗೆ ಏನು ಹಾಕೋದಂತೆ ಯಾವ ಒಂದು ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ಅಲ್ಲಿ ಹಾಕ್ಬೋದಾಗಿದೆ. ಅಥವಾ ನಾನ್ HKಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಬೇಕಾದ್ರೆ ನಾನ್ HKಗೆ ಸಂಬಂಧಪಟ್ಟಂತೆ ಆದ್ಯತೆಯನ್ನು ಕೊಟ್ಟಾಗ ಅಲ್ಲಿ ನೀವು ಯಾವ ಒಂದು ಜಿಲ್ಲೆಯನ್ನು ಬೇಕೋ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಈಗ ಆ ಒಂದು ಮಾಹಿತಿಯನ್ನು ಏನು ಮಾಡಿದ್ರೆ ಸೊ ಅಪ್ಡೇಟ್ ಮಾಡಿದ್ದಾರೆ. ಸೊ ಇದು ತಿದ್ದುಪಡಿ ಒಂದು ಆಗಿದೆ. ಪ್ರಮುಖವಾಗಿ ಅನೇಕ ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ, ಸೊ HK ಭಾಗದವ್ರು ನಾನ್ HKಲ್ಲಿ ಬರೆಯುವುದಾ ಅಥವಾ ನಾನ್ HK ಅವರು HKನಲ್ಲಿ ಬರೆಯುವುದಾ? ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿದ್ರೆ ಅಂದರೆ ತಿದ್ದುಪಡಿಯನ್ನು ಮಾಡಿ ಅದಕ್ಕೆ ಆದ್ಯತೆಯನ್ನು ಸಹ ಏನು ಮಾಡೋದು ನಮೂದಿಸಬೇಕಾಗತ್ತೆ ನೀವು. ಓಕೆನಾ. ಎಸ್, ನಾನು ಆದ್ಯತೆಯನ್ನು ಕೊಡ್ತೀನಿ, ನಾನು HK ಭಾಗದಲ್ಲಿ ಬರೀತೀನಿ ಅಥವಾ ನಾನ್ HKಲ್ಲಿ ಬರೀತೀನಿ, ಅದಕ್ಕೆ ಸಂಬಂಧಪಟ್ಟಂತೆ ಆದ್ಯತೆಯನ್ನು ನಮೂದಿಸಿ ಆನಂತರ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರತ್ಯೇಕವಾಗಿ ಅಲ್ಲಿ ನೀವು ಆ ಒಂದು ಎಕ್ಸಾಮನ್ನು ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಓಕೆನಾ. ಸೊ ವೆರಿ ಇಂಪಾರ್ಟೆಂಟ್. ಇದೆಲ್ಲರೂ ಕೂಡ ಅಂದರೆ ಏನು ಮೊದಲಿಗೆ ಒಂದು ತಿದ್ದುಪಡಿ ಇತ್ತು ITI ಕೋರ್ಸ್ನವರಿಗೆ ಮಾತ್ರ ಆಗಿತ್ತು, ಆದರೆ ಈ ಒಂದು ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಯಾರೆಲ್ಲ ನೀವು ಈಗ ಅಪ್ಲಿಕೇಶನ್ಸ್ ಹಾಕ್ತಿದ್ದೀರಾ ಅನೇಕ ಜನಗಳಿಗೆ ಇದೊಂದು ಡೌಟ್ ಇತ್ತು, ಈ ಡೌಟ್ ಈಗ ನಿಮಗೆ ಕ್ಲಿಯರ್ ಆಗ್ತಿದೆ. ಸೊ ನೀವು ಆದ್ಯತೆಯನ್ನು ಕೊಡಬಹುದು. ನಾವು HKಗೆ ಬರೀತೀನಿ ಅಂದರೆ HKಗೆ ಸಂಬಂಧಪಟ್ಟಂತೆ ಆದ್ಯತೆಯನ್ನು ಕೊಟ್ಟು ಅಲ್ಲಿ ಬರೀಬೋದು, ಅಥವಾ ನಾನ್ HKಗೆ ಬರೀತೀನಿ ಅಂತಂದರೆ ನಾನ್ HK ಅಂದರೆ ಇಲ್ಲಿ ಏನು ಉಳಿಕೆ ಮೂಲ ವೃಂದ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ HK ಭಾಗದವರು ಇದಕ್ಕೆ ಒಂದು ಆದ್ಯತೆಯನ್ನು ಕೊಟ್ಟು ಇಲ್ಲೂ ಕೂಡ ನೀವು ಬರೆಯಬಹುದಾಗಿದೆ. ಹಾಗಾಗಿ ಇದೊಂದು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಸೊ ಇದು ಕೂಡ ಪ್ರಮುಖವಾದಂಥ ಒಂದು ತಿದ್ದುಪಡಿ ಆಗಿದೆ. ಸೊ ಇವೆರಡು ತಿದ್ದುಪಡಿಗಳನ್ನು ಈಗ ಮಾಡಿದ್ದಾರೆ. ಸೊ ಕೊನೆಯದಾಗಿ ನಮ್ಮ ಕಟ್ಟಕಡೆಯಾಗಿ ನಮಗೆ ಕಾಡುವಂಥ ಪ್ರಶ್ನೆ ಯಾವುದು ಅಂದರೆ ಯಾವಾಗ ಅರ್ಜಿ ಪ್ರಾರಂಭ ಆಗುತ್ತೆ ಅನ್ನೋದು ಎಲ್ಲರ ಒಂದು ಪ್ರಶ್ನೆ ಈಗ ನಿಮಗೆ ಮನಸ್ಸಲ್ಲಿ ಬಂದಿರುತ್ತೆ. ಸೊ ಅನೇಕ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದಾರೆ VAಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕೋದಕ್ಕೆ. ಸೊ ಎಲ್ಲವೂ ಕೂಡ ತಿದ್ದುಪಡಿಗಳನ್ನ ಗಮನಿಸ್ತಾ ಇದ್ದೀರಾ. ತಿದ್ದುಪಡಿ ಆಗಿರೋದ್ರಿಂದ ನಿಮಗೆ ಗೊತ್ತಾಗಿದೆ ಇಲಾಖೆಯು ಕೂಡ ಆಕ್ಟಿವ್ ಆಗಿದೆ ಅಂತ ಅರ್ಥ ಆಗಿದೆ. ಸೊ ಮೇ ಬಿ ನಮ್ಮ ಪ್ರಕಾರವಾಗಿ ವಿತಿನ್ ಒನ್ ವೀಕಲ್ಲಿ ನಿಮಗೆ ಎಗೇನ್ ಅರ್ಜಿ ಸ್ಟಾರ್ಟ್ ಆಗುತ್ತೆ. ವಿತಿನ್ 1 ವೀಕಲ್ಲಿ ಎಕ್ಸಾಕ್ಟ್ಲಿ ಡೇಟ್ ಗೊತ್ತಿಲ್ಲ, ಬಂದಿರೋ ಮಾಹಿತಿ ಪ್ರಕಾರವಾಗಿ ವಿತಿನ್ 1 ವೀಕಲ್ಲಿ ನಿಮ್ಗೆ ಏನಾಗುತ್ತೆ ಪುನಃ ಅರ್ಜಿಗಳು ಪ್ರಾರಂಭವಾಗುತ್ತೆ. ಇಲ್ಲಿಂದ 1 ತಿಂಗಳು ಏನು ಅರ್ಜಿ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ 1 ತಿಂಗಳು ಮತ್ತೆ ನಿಮಗೆ ಕಾಲಾವಕಾಶವನ್ನು ಕೊಡ್ತಾರೆ ಅರ್ಜಿಯನ್ನು ಹಾಕೋದಕ್ಕೆ. ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಂಬೇಡಿ. ಯಾವುದೇ ರೀತಿಯಾಗಿ ನೋಟಿಫಿಕೇಶನ್ ಡ್ರಾಪ್ ಆಗಿಲ್ಲ ಅಥವಾ ನೋಟಿಫಿಕೇಶನ್ ಸ್ಟಾಪ್ ಆಗಿದೆ, ಕ್ಯಾನ್ಸಲ್ ಆಗಿದೆ, ಇದೇನು ಕೂಡ ಆಗಿಲ್ಲ. ಸೊ ಎಲ್ಲವೂ ಕೂಡ ಅಪ್ಡೇಟ್ ನಡೀತಾ ಇದೆ. ಸೊ ಅಪ್ಡೇಟ್ ಆಗಿ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿದೆ ತಿದ್ದುಪಡಿ ಆಗಿದೆ. ತಿದ್ದುಪಡಿ ಆದ ನಂತರ ಈಗೇನು ತಿದ್ದುಪಡಿ ಆಗಿದ್ರೆ ಫೈನಲ್ ಮಾಡಿಕೊಂಡು ಈಗ ನಿಮಗೆ ವಿತಿನ್ 1 ವೀಕಲ್ಲಿ ಈ ಒಂದು ಅರ್ಜಿಯನ್ನು ಮತ್ತೊಮ್ಮೆ ಏನು ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಡೇಟನ್ನು ಕೊಡ್ತಾರೆ. ಎಲ್ಲರೂ ಕೂಡ ರೆಡಿಯಾಗಿ ಅಂತ ಹೇಳ್ತಾ ಹಾಗೆ ನಿಮ್ಗೆ ಆಲ್ರೆಡಿ ಹೇಳಿದೆ ಈಗ KR ಟ್ಯುಟೋರಿಯಲ್ಸ್ ಅಂತ ಅನೇಕ ರೀತಿಯಂಥ ಉಚಿತ ತರಗತಿಗಳನ್ನ ನಾವು ಕೊಡ್ತಾ ಇದ್ದೀವಿ ಟಾಪ್ 1000 MCQ ಅಡಿಯಲ್ಲಿ. ಅದರ ಜೊತೆಯಲ್ಲಿಯೇ ನಿಮಗೆ PDO ಹಾಗೆ VA ತರಗತಿಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ತರಗತಿಗಳು, ಉತ್ತಮ ತರಗತಿಗಳು ನಿಮಗೆ ಕೊಡ್ತಾ ಇದ್ದೀವಿ. ಗುಣಮಟ್ಟ ತರಗತಿಗಳನ್ನು ಎಲ್ಲವೂ ಕೂಡ ಚಾಪ್ಟರ್ ವೈಸ್ ಇರುತ್ತೆ. ಅದ್ಭುತ ತರಗತಿಗಳು ನಿಮಗೋಸ್ಕರ ಸಿಗ್ತಾ ಇದೆ. ಸೊ ನಮ್ಮ ಪೇಯ್ಡ್ ಕ್ಲಾಸ್ ಬೇಕು ಅಂದರೆ ಕೂಡಲೇ ನಮ್ಮ ಒಂದು ನಂಬರ್ಗೆ ಏನು ಕಾಣ್ತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ನಮ್ಮ ತರಗತಿಗಳನ್ನ ಪಡ್ಕೊಂಡು ನಿಮ್ಮ ಕನಸು PDO ಆಗುವಂಥ ಕನಸನ್ನು VA ಆಗುವ ಕನಸನ್ನು ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಮಾಹಿತಿ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಅರ್ಥ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.